ಹೇಳ್ತಾರೆ ಸವಾಲು ದೋಷ. ಯಾರೋ ಒಬ್ಬ ಸರಿ ಬಿಡ್ತಾನಂದ್ರೆ ಅವ್ರ ಜೊತೆ 4 ಜನ ಫ್ರೆಂಡ್ಸ್ ಇದ್ದಂದ್ರೆ ಭಾಳ ಮಜಾ ಇರ್ತಂತೆ, ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಕೊಡೋದು ಎಷ್ಟು ಮಜಾ ಇರ್ತಂತೆ ನೋಡು, ಭಾಳ ಸಮಾಧಾನ ಆಗ್ತದೆ, ಹಂಗೆ ಹಿಂಗೆ ಏನೇನೋ ಮಾತು ಇರ್ತೈತೆ ಅಂತ ಹೇಳಿ ನಿಮ್ಗೆ ಟೆಂಪ್ಟ್ ಮಾಡ್ತಾರೆ. ಆ ಟೆಂಪ್ಟ್ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ, ನೋಡೋಂಥವ್ರಿಗೆ ಒಂದು ಸ್ವಲ್ಪ ಭಾಳ ಅಂತ ಮನೋಭಾವನೆ ಕ್ರಿಯೇಟ್ ಆಗ್ತದೆ. ಆ ಕ್ರಿಯೇಟ್ ಆದ್ಮೇಲೆ ಏನು ಮಾಡ್ತಿದ್ದೆ, ಯಾವಾಗ ನೀವು ಲಸಿಕೆ ಆಗ್ತಿದ್ರು ಅವಾಗ ಈ ಮಧ್ಯಾಹ್ನ ಶಿಕ್ಷಣ ಇರ್ತದ, ಯಾರು ತಂದ್ಕೊಡ್ತಾರ ಇಲ್ಲ, ಒಂದ್ಸಲ ತಂದ್ಕೊಡ್ಬೋದು, 2 ಸಲ ತಂದ್ಕೊಡ್ಬೋದು, ನೀವು ಪೇಮೆಂಟ್ ಮಾಡ್ಬೇಕಲ್ಲ. ಆ ಪೇಮೆಂಟ್ ಮಾಡ್ಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಬೇಕಾದ್ರೆ ಏನು ಮಾಡ್ಬೇಕು, ಆಯ್ತು ಒಂದ್ಸಲ ಯಾರೋ ಮನೆ ಸುಳ್ಳು ತಗೊಂಡ್ಬಿಡ್ತೀರ, ಒಂದ್ಸಲ ತಂದೆಯ ಹೆಸರು ಹೇಳಿದ್ರೆ, ಒಂದ್ಸಲ ತಾಯಿಯ ಹೆಸರು ಹೇಳಿದ್ರೆ, ಒಂದ್ಸಲ ಅಣ್ಣ ಅಕ್ಕ ತಂಗಿ ಯಾರ್ಯಾರು ಎಲ್ಲ ಹೆಸರು ಹೇಳಿ ಎಲ್ಲ ಆಯಾಗಳು ಮುಗಿದೋಗ್ಬಿಡ್ತಾರೆ. ಇಲ್ಲಿ ಉಳಿತಾ ಇರೋದು ಮತ್ತೆ ಯಾರೋ ಫ್ರೆಂಡ್ಸ್ ಜೊತೆ ಇಲ್ಲಪ್ಪ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಫ್ರೆಂಡ್ಸ್ ಮುಗಿತದೆ. ಆ ಫ್ರೆಂಡ್ಸ್ ಜೊತೆ ಅವರು ಸಹಿತ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ನಿಮಗೊಂದು ಗ್ಯಾಂಗ್ ರೆಡಿ ಆಗ್ತದೆ. ಏನಪ್ಪ ಅಂದ್ರೆ, ನೋಡಪ್ಪ ನಾನು ಇಷ್ಟೊಂದು ಮಾಡಿದ್ರು, ನಮ್ಮೆಲ್ಲ ನಮ್ಮ ಮನ್ಯಾಗ ಅಪ್ಪ ತಂಗಿ ಅಪ್ಪ ಅಪ್ಪ ಅಮ್ಮ ಕಾಕ ಎಲ್ಲ ಹೋಗೋದು, ಇನ್ನೇನು ಮಾಡೋದು, ಗೆಳೆಯರು ಹೋಗೋದು, ಇನ್ನೇನು ಮಾಡೋದು, ಆಯ್ತು ಒಂದೆಲ್ಲೇ ಹೋಗಿ ಕಳ್ತನ ಮಾಡ್ಕೊಂಡು ಮತ್ತೆ ಒಂದ್ಸಲ ಕಳ್ತನ ಮಾಡೋದು ಸ್ಟಾರ್ಟ್ ಮಾಡ್ತಾರೆ, ಮನೆ ಕಳ್ತನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಇನ್ಯಾವುದು ಏನ್ ಬಿಡಪ್ಪ ಅದು ತರೋದಕ್ಕೆ ಮತ್ತೆ ಹಾಕೋದು, ಅದನ್ನೇ ಡ್ರಗ್ಸ್ ಹೋಗೋದು. ಆ ಡ್ರಗ್ಸ್ ಹೋಗೋದು ಮತ್ತು ಬೇಕಲ್ಲ, ನಾಳೆ ಬೇಕಂದ್ರೆ ಮತ್ತೆ ಡ್ರಗ್ಸ್ ಹೋಗೋದು, ಮತ್ತೆ ಇಂಥ ಕೆಲಸ ಮಾಡ್ಬೋದು ಅಂದ್ರೆ ಅಪರಾಧಕ್ಕೆ ಎಡೆ ಮಾಡಿರ್ತದೆ. ಈ ಮಾಧ್ಯಮ ಅಪರಾಧಕ್ಕೆ ಎಡೆ ಮಾಡ್ತಿದೆ ಅಂತ ಅನ್ನೋದ್ರಿಂದ ಅದಕ್ಕಾಗಿ ತಿಳುವಳಿಕೆ ಇರಬೇಕು ಮಾಧ್ಯಮ ಹೇಳ್ತಾರೆ. ಇನ್ನೊಂದು ಕಾರಣ